ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಅಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನಂದ್ರೆ ಕೆಮಿಸ್ಟ್ರಿ ಕಂಟೆಂಟ್ ರಿಲೇಟೆಡ್ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಅದೇನಪ್ಪಾ ಅಂದ್ರೆ ಕೆಮಿಸ್ಟ್ರಿ ಇನ್ ಕಿಚನ್ ಅಂತ, ಅಂದ್ರೆ ಕಿಚನ್ ಅಲ್ಲಿ ಸಿಗುವಂತ ಫ್ರೂಟ್ಸ್, ವೆಜಿಟೇಬಲ್ಸ್ ಅಂಡ್ ಹಾಗೆ ಗ್ರೀನ್ ಲೀವ್ಸ್, ಇದರಲ್ಲೆಲ್ಲ ಯಾವ್ಯಾವ ತರ ಆಸಿಡ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಲೈಕ್ ಅಂದ್ರೆ ಜನರಲ್ ನಾಲೆಜ್ ತರ ನಾವು ಕಾಮನ್ ಆಗಿ ಡೈಲಿ ಲೈಫಲ್ಲಿ ಅಂಡ್ ಡೈಲಿ 3 times ಫುಡ್ ನ ತಿಂತಾ ಇರ್ತೀವಿ ಅಂಡ್ ಅದಕ್ಕೆಲ್ಲ ಈ ಫ್ರೂಟ್ಸ್, ವೆಜಿಟೇಬಲ್ಸ್, ಲೀವ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದ್ರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋ ಅಂತ ಒಂದು ಜನರಲ್ ನಾಲೆಜ್ ರಿಲೇಟೆಡ್ ವಿಡಿಯೋ ಇದು. ಓಕೆ, ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ಆಸಿಡ್ಸ್. ಓಕೆ, ಆಸಿಡ್ ಅಂದ್ರೆ ಏನಂದ್ರೆ ಒಂಥರ ಸಾಲ್ಟ್ ಟೇಸ್ಟ್, ಅಂದ್ರೆ ಹುಳಿ ಅಂಶ ಇರೋದನ್ನ ನಾವು ಆಸಿಡ್ ಅಂತ ಹೇಳ್ತೀವಿ. ಅಂದ್ರೆ ಯೂಶಲಿ ಕೆಮಿಕಲ್ ಸಬ್ಸ್ಟೆನ್ಸ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಸೊ ಅದು ಇವಾಗ ಒಂದು ಆಸಿಡ್ ಅಲ್ಲಿ ಅದ್ರ ಟೇಸ್ಟ್ ಆಗಿರ್ಬೋದು ಅಂಡ್ ಅದ್ರ ನೇಚರ್ ಆಗಿರ್ಬೋದು ಎಲ್ಲಾನು ಕೂಡ ಈ ಆಸಿಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇರಲು ಆಸಿಡ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದ್ರ ನೇಚರ್. ಓಕೆ, ಅಂಡ್ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ ಬಾಡಿಲಿ ಕೂಡ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಬಾಡಿಲಿ. ಓಕೆ, ಸೊ ಅಂದ್ರೆ ನಮಗೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇರ್ತೀವಿ, ಅಂದ್ರೆ ಗ್ಯಾಸ್ಟ್ರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನಾಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳ್ಬೋದು. ಅಂಡ್ ಅದೇನಂದ್ರೆ ನಮ್ ಬಾಡಿಲಿ ಎಲ್ಲಾ ಪ್ರೋಸೆಸ್, ಅಂದ್ರೆ ನಾವು ತಿನ್ನಂತ ಫುಡ್ ಕರೆಕ್ಟಾಗಿ ಡೈಜೆಸ್ಟ್ ಆಗಿರೋದ್ರಿಂದ ಹಿಡಿದು ಪ್ರತಿಯೊಂದು ಪ್ರಾಪರ್ ಆಗಿ ವರ್ಕ್ ಆಗಬೇಕು ಅಂದ್ರೆ ಅದಕ್ಕೆ ರಿಲೇಟೆಡ್ ಎನ್ಸೈಮ್ಸ್ ವರ್ಕ್ ಆಗಬೇಕು. ಆ ಎನ್ಸೈಮ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡಬೇಕು ಅಂದ್ರೆ ನಮ್ಮ ಬಾಡಿ ಲೆವೆಲ್ pH ಕರೆಕ್ಟ್ ಆಗಿ ಮೇಂಟೈನ್ ಆಗಬೇಕು. ಅಂಡ್ ಆ pH ನ ಮೇಂಟೈನ್ ಮಾಡುವಂತದ್ದೇ ಈ ಅಸಿಡಿಕ್ ಕಂಟೆಂಟ್ ಇನ್ ಅವರ್ ಬಾಡಿ. ಓಕೆ, ಸೊ ಇಷ್ಟು ಸಿಂಪಲ್ ಆಗಿ ಹೇಳ್ಬೋದು. ಓಕೆ, ಅಂದ್ರೆ ಬಾಡಿಲಿ ಎಲ್ಲಾ ವರ್ಕ್ ಪ್ರಾಪರ್ ಆಗಿ ಎಲ್ಲಾ ಪ್ರೋಸೆಸ್, ಓಕೆ, ಬಯಾಲಜಿಕಲ್ ಪ್ರೋಸೆಸ್ ಕರೆಕ್ಟ್ ಆಗಿ ಆಗ್ಬೇಕಂದ್ರೆ ಆಸಿಡ್ ಅನ್ನೋದು ಒಂದು ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ಓಕೆ, ಸೊ ಹಾಗಾದ್ರೆ ಇನ್ಯಾಕಡ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಫಸ್ಟ್ ಆಫ್ ಆಲ್ ನಾನಿಲ್ಲಿ ಚೂಸ್ ಮಾಡ್ತಾ ಇರುವಂತದ್ದು ಬಂದು ಫಸ್ಟ್ ಕಾಮನ್ ಆಗಿ ನಮ್ಗೆಲ್ಲರಲ್ಲೂ ಫಸ್ಟ್ ಆಗಿ ಏನೇ ಒಂದು ಅಡಿಗೆ ಮಾಡ್ಬೇಕಂದ್ರೆ ಫಸ್ಟ್ ಆಗಿ ನಾವು ತಗೊಳ್ಳುವಂತದ್ದು ಆನಿಯನ್. ಓಕೆ, ಸೊ ಈ ಆನಿಯನ್ ಅಲ್ಲಿ ಯಾವ ಆಸಿಡ್ ಇರುತ್ತೆ ಅಂದ್ರೆ ಸಲ್ಫಿನಿಕ್ ಆಸಿಡ್ ಅಂತ. ಓಕೆ, ಕಟ್ ಮಾಡಿದಾಗ ನಮ್ ಕಣ್ಣಲ್ಲೆಲ್ಲ ನೀರ್ ಬರುತ್ತೆ. ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಸಲ್ಫಿನಿಕ್ ಆಸಿಡ್. ಈ ಆಸಿಡ್ ಅನ್ನೋದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ಈರುಳ್ಳಿಯಲ್ಲಿ. ಓಕೆ, ಆನಿಯನ್ ಅಲ್ಲಿ ಅದನ್ನ ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಸಲ್ಫಿನಿಕ್ ಆಸಿಡ್ ಹೈಲಿ ಅನ್ಸ್ಟೇಬಲ್. ಅದೇನಾಗುತ್ತೆ ಲಿಕ್ವಿಡ್ ಇಂದ ಕಂಪ್ಲೀಟ್ ಅದು ಗೇಷಿಯಸ್ ಫಾರ್ಮ್ಗೆ ಟರ್ನ್ ಆಗುತ್ತೆ, ಅಂದ್ರೆ ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಅಂಡ್ ಆ ಗ್ಯಾಸ್ ನಮ್ ಐಸ್ ಕಾಂಟ್ಯಾಕ್ಟ್ ಬಂದ ತಕ್ಷಣ ನಮಗೆ ಏನಾಗುತ್ತೆ ಅಂದ್ರೆ ಕಣ್ಣಲ್ಲಿ ನೀರ್ ಬರೋ ಅಂತದ್ದು. ಓಕೆ, ಸೊ ಆನಿಯನ್ ಅಲ್ಲಿ ಮೇಜರ್ ಆಗಿರುವಂತದ್ದು ಸಲ್ಫೆನಿಕ್ ಆಸಿಡ್. ಅದ್ರ ಜೊತೆಗೆ ಇನ್ನು ಎಷ್ಟೊಂದು ಆಸಿಡ್ಸ್ ಇರುತ್ತೆ, ಟಾಟಾರಿಕ್ ಆಸಿಡ್ ಅಂತ, ಮ್ಯಾಲಿಕ್ ಆಸಿಡ್ ಮತ್ತೆ ಗ್ಲುಟಾಮಿಕ್ ಆಸಿಡ್ ಆಗಿರ್ಬೋದು. ಈ ತರ ಎಷ್ಟೊಂದು ಆಸಿಡಿಕ್ ಕಂಟೆಂಟ್ ಕೂಡ ಆನಿಯನ್ ಅಲ್ಲಿ ಇರುತ್ತೆ. ಓಕೆ, ಸೆಕೆಂಡ್ ಒನ್ ಬಂದು ಟೊಮ್ಯಾಟೊ. ಓಕೆ, ಸೊ ಈ ಟೊಮ್ಯಾಟೊ ಅಲ್ಲಿ ಮೇನ್ ಆಗಿ ಬರುವಂತದ್ದು ಆಲ್ಮೋಸ್ಟ್ ಸಿಟ್ರಿಕ್ ಆಸಿಡ್ ಅಂಡ್ ಮ್ಯಾಲಿಕ್ ಆಸಿಡ್ ಅಂತ ಹೇಳ್ತೀವಿ. 10 ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್ ಇರುತ್ತೆ. ಮೇನ್ ಕಂಟೆಂಟ್ ಬಂದು ಇದು. ಟೊಮ್ಯಾಟೋಸ್ ಕೂಡ ಹುಳಿ ಇರುತ್ತೆ ಅಲ್ವಾ, ಸೊ ಸಿಟ್ರಿಕ್ ಕಂಟೆಂಟ್ ಜಾಸ್ತಿ ಇದ್ರೆ ಸೊ ಅವಾಗ ನಮಗೆ ಟೊಮ್ಯಾಟೊ ಹುಳಿ ಬರುತ್ತೆ. ಅಂಡ್ ಅದರಲ್ಲೂ ಟೊಮ್ಯಾಟೋಸ್ ಅಲ್ಲಿ ಹಣ್ಣಾಗಿದೆಯೋ ಕಾಯಿ ಇದೆಯೋ ಅದ್ರ ಬೇಸ್ ಮೇಲೆ ಅದು ಆಸಿಡ್ ಕಂಟೆಂಟ್ ಅಂದ್ರೆ ಅದರಲ್ಲಿರುವಂತ ಆಸಿಡ್ಸ್ ಚೇಂಜಸ್ ಆಗ್ತಾ ಹೋಗುತ್ತೆ. ಪರ್ಸೆಂಟೇಜ್ ಆಫ್ ಸಿಟ್ರಿಕ್ ಆಸಿಡ್ ಕೂಡ ಚೇಂಜಸ್ ಆಗುತ್ತೆ. ಅಂಡ್ ಇವೆರಡು ಜೊತೆಗೆ ಅದು ಸಿಟ್ರಿಕ್ ಆಸಿಡ್ ಅಂಡ್ ಮ್ಯಾಲಿಕ್ ಜೊತೆಗೆ ಆಕ್ಸಾಲಿಕ್ ಆಸಿಡ್ ಅಂತೆ ಅದಂತೆ ತುಂಬಾ ಎಷ್ಟೊಂದು ಆಸಿಡ್ಸ್ ಬರುತ್ತೆ. ಓಕೆ, ಅಂಡ್ ಅದನ್ನ ಹೇಗೆ ಕಲ್ಟಿವೇಟ್ ಮಾಡ್ತೀವಿ ಅನ್ನೋದ್ರ ಮೇಲೂ ಕೂಡ ಅಸಿಡಿಕ್ ಕಂಟೆಂಟ್ ಡಿಪೆಂಡ್ ಆಗುತ್ತೆ. ಓಕೆ, ಅಂಡ್ ಅದ್ರ ನೆಕ್ಸ್ಟ್ ಥರ್ಡ್ ಒನ್ ಆಗಿ ಬರೋವಂಥದ್ದು ನಮಗೆ ಮೋಸ್ಟ್ ಆಫ್ ಆಲ್ ಕಾಮನ್ ಆಗಿ ಬರೋವಂಥದ್ದು ಸಿಟ್ರಸ್ ಫ್ರೂಟ್ ಅಂತ ಅಂದ ತಕ್ಷಣ ನೆನಪಿಗೆ ಬರೋವಂಥದ್ದು ಲೆಮನ್. ಓಕೆ, ಈ ಲೆಮನ್ ಅಲ್ಲಿ ಮೇನ್ ಆಗಿ ಇರುವಂತದ್ದು ಬಂದು ಸಿಟ್ರಿಕ್ ಆಸಿಡ್. ಓಕೆ, ಸೊ ಸಿಟ್ರಿಕ್ ಆಸಿಡ್ ಎಷ್ಟಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಅದು ಒಂದು ಅದ್ರ ಡ್ರೈ ವೇಟ್, ಓಕೆ, ಅದು 8% ಅಷ್ಟು. ಓಕೆ, ಕಂಪ್ಲೀಟ್ ಸಿಟ್ರಿಕ್ ಕಂಟೆಂಟ್ ಇದರಲ್ಲಿ ಇರುತ್ತೆ. ಓಕೆ, ಅಂಡ್ ಇನ್ ಫೋರ್ತ್ ಅಂಡ್ ಫಿಫ್ತ್ ಅಲ್ಲಿ ಬಂದು ಗಾರ್ಲಿಕ್ ಅಂಡ್ ಜಿಂಜರ್. ಓಕೆ, ಸೊ ಕಮಿಂಗ್ ಟು ಗಾರ್ಲಿಕ್ ಅಂತ ಬಂದ್ರೆ 3 ಮೇನ್ ಆಸಿಡ್ಸ್ ಅದರಲ್ಲಿ ಇರುವಂತದ್ದು. ಸೊ ಫಿನಾಲಿಕ್ ಆಸಿಡ್ ಇರುತ್ತೆ ಅಂಡ್ ಆಸ್ಕಾರ್ಬಿಕ್ ಆಸಿಡ್ ಇರುತ್ತೆ ಮತ್ತೆ ಅಲಿಸಿನ್ ಅಂತ ಇರುತ್ತೆ. ಓಕೆ, ಸೊ ಜಿಂಜರ್ ಬಂದು ಸ್ವಲ್ಪ ಡಿಫ್ರೆಂಟ್ ಸ್ಮೆಲ್ ಇರುತ್ತೆ ಅಂಡ್ ಸ್ವಲ್ಪ ಆಯಿಲಿ ಕಂಟೆಂಟ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಏನಂದ್ರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅಲಿಸಿನ್ ಅನ್ನೋ ಒಂದು
ಕಾಂಪೌಂಡ್, ಕೆಮಿಕಲ್ ಕಾಂಪೌಂಡ್ ಇರೋದ್ರಿಂದಾನೆ. ನೆಕ್ಸ್ಟ್ ಬಂದ್ರೆ ಜಿಂಜರ್. ಓಕೆ, ಜಿಂಜರ್ ಅಲ್ಲಿ ಮೇನ್ ಆಗಿ ಬರೋ ಅಂತದ್ದು ಆಕ್ಸಾಲಿಕ್ ಆಸಿಡ್ ಅಂಡ್ ಟಾರ್ಟಾರಿಕ್ ಆಸಿಡ್. ಓಕೆ, ಈ ಟೊಮ್ಯಾಟೊ ಅಂಡ್ ಮತ್ತೆ ಹುಣಸೆ ಹಣ್ಣು ಇದ್ರಲ್ಲೆಲ್ಲೂ ಕೂಡ ಇರುತ್ತೆ. ಹಾಗೆ ಜಿಂಜರ್ ಅಲ್ಲೂ ಕೂಡ ಮೇನ್ ಆಗಿ ಇವೆರಡೆ ಕಾಂಟ್ರಿಬ್ಯೂಟ್ ಮಾಡೋದು. ಅಂಡ್ ಅದ್ರ ಜೊತೆಗೆ ನಮಗೆ ಯಾವ್ದು ಬರುತ್ತೆ ಅಂದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಕೂಡ ಬರುತ್ತೆ. ಓಕೆ, ಈ ಸ್ಯಾಲಿಸಿಲಿಕ್ ಆಸಿಡ್ ಅನ್ನೋದು ಏನಂದ್ರೆ ಇವಾಗ ನಮಗೆ ಆಲ್ಮೋಸ್ಟ್ ಡೈಜೆಷನ್ ಪ್ರಾಬ್ಲಮ್ ಆದಾಗ ನಾವು ಜಿಂಜರ್ ಟೀ ಎಲ್ಲ ತಗೊಳ್ತೀವಿ ಅಲ್ವಾ. ಸೊ ಹಾಗಂದ್ರೆ ನಮಗೆ ಏನಾದ್ರು ಡಿಸ್ಕಂಫರ್ಟ್ ಆಗಿದೆ ಅಥವಾ ಏನಾದ್ರು ಬಾಡಿಲಿ ಯಾವ್ದಾದ್ರು ಒಂದು ಪೇನ್ ಆ ಥರ ಇದ್ರೆ, ಸೊ ಅದನ್ನ ಈಸ್ ಮಾಡೋಕ್ಕೆ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡೋ ಅಂಥದ್ರಲ್ಲಿ ಈ ಸ್ಯಾಲಿಸಿಲಿಕ್ ಆಸಿಡ್ ತುಂಬಾನೇ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಸ್ವಲ್ಪ ಕಂಟೆಂಟ್ ಅಲ್ಲಿ ನಮಗೆ ಇದು ಒಂದು ಸಿಟ್ರಿಕ್ ಆಸಿಡ್ ಕೂಡ ಇರುತ್ತೆ. ಓಕೆ, 4 ಮೇನ್ ಆಸಿಡ್ಸ್ ಇರುತ್ತೆ ಅದರಲ್ಲಿ. ಸೊ ಈ ಜಿಂಜರ್ ಅಲ್ಲಿ ಅದು ಗ್ರೀನ್ ಚಿಲ್ಲಿ. ಸೊ ಗ್ರೀನ್ ಚಿಲ್ಲಿಯಲ್ಲಿ ಮೇನ್ ಆಗಿ ಬರೋ ಅಂಥದ್ದು ಆಸ್ಕಾರ್ಬಿಕ್ ಆಸಿಡ್. ಓಕೆ, ಸೊ ಅದು ಕೂಡ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಇರೋಂಥದ್ದು. ಅದ್ರ ಜೊತೆಗೆ ಕ್ಯಾಪ್ಸೈಸಿನ್ ಅನ್ನೋ ಒಂದು ಆಸಿಡ್ ಬರುತ್ತೆ. ಸೊ ಅದೇ ನಮಗೆ ಗ್ರೀನ್ ಚಿಲ್ಲಿ ಜಾಸ್ತಿ ತಿಂದ್ರೆ ಅಸಿಡಿಕ್ ಗೆ ಟರ್ನ್ ಆಗುವಂಥದ್ದು, ಹಾರ್ಟ್ ಬರ್ನ್ ಆಗುವಂಥದ್ದು, ಇದೆಲ್ಲಾನು ಕೂಡ ಆಗೋದು ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕ್ಯಾಪ್ಸೈಸಿನ್ ಅನ್ನೋ ಒಂದು ಆಸಿಡ್ ಕಂಟೆಂಟ್ ಇಂದ. ಓಕೆ, ನೆಕ್ಸ್ಟ್ ಬಂದು ಕ್ಯಾರೆಟ್. ಓಕೆ, ಸೊ ಕ್ಯಾರೆಟ್ ನಾವು ಪುಟ್ಟು ಮಕ್ಕಳಿಂದನೂ ಅಷ್ಟೇ ಎಲ್ಲರಿಗೂ ಕೊಡ್ತೀವಿ ಅಲ್ವಾ. ಸೊ ಯಾಕೆಂದ್ರೆ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇದರಲ್ಲಿ ಮೇನ್ ಆಗಿ ಆಸ್ಕಾರ್ಬಿಕ್ ಆಸಿಡ್ ಇದೆ. ಆಸ್ಕಾರ್ಬಿಕ್ ಆಸಿಡ್ ಬಂದು ವೈಟಮಿನ್ ಸಿ ರಿಚ್, ಅದು ಆಂಟಿ ಆಕ್ಸಿಡೆಂಟ್ ತರ ವರ್ಕ್ ಆಗುತ್ತೆ. ಅಂಡ್ ಹಾಗೆ ನೆಕ್ಸ್ಟ್ ಬಂದು ಬೆಂಜೋಯಿಕ್ ಆಸಿಡ್ ಇದೆ. ಅಂಡ್ ಬೆಂಜೋಯಿಕ್ ಆಸಿಡ್ ಬಂದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋ ಅಂಥದ್ದು. ಅಂಡ್ ಹಾಗೆ ಹೈಡ್ರಾಕ್ಸಿ ಸಕ್ಸಿನಿಕ್ ಆಸಿಡ್ ಬರುತ್ತೆ, ಅದು ಆಂಟಿ ಇನ್ಫ್ಲಮೇಟರಿ, ಅಂದ್ರೆ ಬಾಡಿಲಿ ಯಾವ್ದಾದ್ರು ಇನ್ಫ್ಲಮೇಷನ್ ಇದ್ದು ನಮಗೆ ಸ್ವೆಲ್ಲಿಂಗ್ ತರ ಆಗಿದ್ರೆ ಅದನ್ನ ಕಮ್ಮಿ ಮಾಡುವಂಥದ್ದು. ಅಂಡ್ ಹಾಗೆ ಮ್ಯಾಲಿಕ್ ಆಸಿಡ್ ಅಂತೆ, ಲ್ಯಾಕ್ಟಿಕ್ ಆಸಿಡ್ ಅಂತೆ, ಈ ತರ ಎಷ್ಟೊಂದು ಅಂತ ನಿಮಗೆ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಸಿಗುವಂಥದ್ದು, ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲಿ ಎಷ್ಟೊಂದು ತರ ಆಸಿಡ್ ಸಿಗುತ್ತಲ್ವ. ತರ ಮೋಸ್ಟ್ ಆಫ್ ದಿ ಆಸಿಡ್ಸ್ ನಮಗೆ ಕ್ಯಾರೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಹಾಗಾಗಿ ಕ್ಯಾರೆಟ್ ಅನ್ನೋದು ಇದು ಸಣ್ಣ ಮಕ್ಕಳಿಂದ ಹಿಡಿದು ಎಂತರಿಗೂ ಕೂಡ ಸೇಫ್ ಆಗಿರುತ್ತೆ ಕನ್ಸ್ಯೂಮ್ ಮಾಡ್ಲಿಕ್ಕೆ. ಮನೆಗೆ ಯೂಸ್ ಮಾಡೋ ಅಂಥದ್ದು ಬೀಟ್ರೂಟ್. ಬೀಟ್ರೂಟ್ ಅಲ್ಲೂ ಕೂಡ ಆಸ್ಕಾರ್ಬಿಕ್ ಆಸಿಡ್ ಇರುತ್ತೆ, ಅಂದ್ರೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋ ಅಂಥದ್ದು. ಸೊ ದಟ್ ಈಸ್ ಆಲ್ಸೋ ಗುಡ್. ಅಂಡ್ ಇದ್ರ ಜೊತೆಗೆ ಇನ್ನೊಂದು ಮೇನ್ ಏನಪ್ಪಾ ಅಂದ್ರೆ ಈ ಬೀಟ್ರೂಟ್ ಅಲ್ಲಿ ನಮಗೆ ಆಸ್ಕಾರ್ಬಿಕ್ ಆಸಿಡ್ ಜೊತೆಗೆ ಆಕ್ಸಾಲಿಕ್ ಆಸಿಡ್ ಕಂಟೆಂಟ್ ಇರುತ್ತೆ, ಅಂದ್ರೆ ಆಕ್ಸಾಲೇಟ್ ಅಯಾನ್ ಫಾರ್ಮೇಶನ್ ಆಗುತ್ತೆ. ಈ ಆಕ್ಸಾಲೇಟ್ ಅಯಾನ್ ಬಾಡಿಲಿರುವಂಥ ಐರನ್ ಅಂಡ್ ಕ್ಯಾಲ್ಸಿಯಂ ಇದ್ರ ಜೊತೆಗೆ ಬೇಗ ಒಂದು ಬೋರ್ನ ಮಾಡಿಕೊಂಡು ಒಂದು ಚಿಲೀಟ್ ಅಂತ ಹೇಳ್ತೀವಿ ನಾವು. ಓಕೆ, ಆ ಥರ ಫಾರ್ಮೇಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೀಟ್ರೂಟ್ ಕನ್ಸ್ಯೂಮ್ ಮಾಡೋಬೇಕಾದ್ರೆ ನೀವು ಮಕ್ಕಳಿಗೆ ಏನಾದ್ರು ಕೊಡ್ತೀರಾ ಅಂದರೆ ಡೈರೆಕ್ಟ್ ಹಾಗೆ ಬೀಟ್ರೂಟ್ನ ಕೊಡಬೇಡಿ. ಯಾವಾಗಲೂ ಅಷ್ಟೇ ಅದನ್ನ ಬಾಯ್ಲ್ ಮಾಡಿ ಅಥವಾ ಸ್ಟೀಮ್ ಮಾಡಿ ಆ ವಾಟರ್ನ ಡಿಸ್ಕಾರ್ಡ್ ಮಾಡಿ ಹಾಗೆ ಇಲ್ಲ ಫರ್ಮೆಂಟ್ ಮಾಡಿರೋಂಥ ಬೀಟ್ರೂಟ್ನು ಕೂಡ ಕೊಡ್ಬೋದು. ಬೀಟ್ರೂಟ್ ಹೆಲ್ತ್ ಬೆನಿಫಿಟ್ಸ್ ಎಷ್ಟು ಇದೆಯೋ ಅದೇ ತಕ್ಕಂಗೆ ಬಾಡಿ ಕಂಡೀಷನ್ ಮೇಲೆ ನಾವು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಮಿಂಟ್, ಪುದೀನ ಅಂತ ಏನು ಹೇಳ್ತೀವಿ ಅದು. ಆ ಪುದೀನದು ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಮೇನ್ ರೆಸ್ಪಾನ್ಸಿಬಲ್ ಆಗಿ ಬಂದು ರೋಸ್ಮರಿನಿಕ್ ಆಸಿಡ್ ಅಂತ ಬರುತ್ತೆ. ಈ ರೋಸ್ಮರಿನಿಕ್ ಆಸಿಡ್ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್ ಅಂಡ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಮಿಂಟಿಗಿದೆ. ಅಂಡ್ ಅದ್ರ ಜೊತೆಗೆ ಇದರಲ್ಲಿ ಸೊ ಫೆಲೂರಿಕ್ ಆಸಿಡ್ ಅಂತ ಬರುತ್ತೆ, ಬೆಂಜೋಯಿಕ್ ಆಸಿಡ್ ಇರುತ್ತೆ, ಅಂಡ್ ಹಾಗೆ ಸಿನಾಮಿಕ್ ಆಸಿಡ್, ಈ ಎಲ್ಲಾ ಆಸಿಡ್ ಕೂಡ ಇರುತ್ತೆ. ಅಂದ್ರೆ ಒಂದು ಪೊಟ್ಯಾಟೊ, ಆಲೂಗೆಡ್ಡೆ ಅಂತ ಏನ್ ಹೇಳ್ತೀವಿ. ಸೊ ಇದರಲ್ಲಿ ತುಂಬಾ ಆಸಿಡ್ಸ್ ಅಲ್ಲೇ ಆರ್ಗ್ಯಾನಿಕ್ ಆಸಿಡ್ಸ್ ಅಲ್ಲೇ ಎಷ್ಟೊಂದು ಟೈಪ್ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್ ಇರುತ್ತೆ. ಸಿಟ್ರಿಕ್ ಅಂತೆ, ಮ್ಯಾಲಿಕ್ ಅಂತೆ, ಟಾಟಾರಿಕ್ ಆಸಿಡ್ ಅಂತೆ, ಸಿನಾಮಿಕ್ ಆಸಿಡ್ಸ್ ಅಂತೆ, ಈ ತರ ಎಷ್ಟೊಂದು ವೆರೈಟಿ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್ ಇದೆ. ಅದ್ರ ಜೊತೆಗೆ ಫಿನೋಲಿಕ್ ಆಸಿಡ್ ಕೂಡ ಇದೆ. ಅಂದ್ರೆ ತುಂಬಾ ಆಸಿಡ್ ಕಂಟೆಂಟ್ ಇರೋದ್ರಿಂದ ಇದು ಆಲ್ಮೋಸ್ಟ್ ಇಟ್ಸ್ ಅ ಗುಡ್ ಫಾರ್ ಹೆಲ್ತ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಆಗಿ ಬಂದು ಕೊರಿಯಾಂಡರ್, ಕೊತ್ತಂಬರಿ ಅಂತ ಏನ್ ಹೇಳ್ತೀವಿ ಅದನ್ನ. ಸೊ ಅದನ್ನ ಗಾರ್ನಿಶಿಗೆ ಅಷ್ಟೇ ಯೂಸ್ ಮಾಡೋದಲ್ಲ. ಸೊ ಯಾಕೆಂದ್ರೆ ಮೋಸ್ಟ್ ಆಫ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದರಲ್ಲಿ ಜಾಸ್ತಿ ಇದೆ. ಅಫ್ಕೋರ್ಸ್ ಇದರಲ್ಲೂ ಕೂಡ ಕೊರಿಯಾಂಡರ್ ಲೀವ್ಸ್ ಅಲ್ಲಿ ಆಸ್ಕಾರ್ಬಿಕ್ ಆಸಿಡ್ ಇದೆ, ಫೆಲೂರಿಕ್ ಆಸಿಡ್ ಇದೆ, ಗ್ಯಾಲಿಕ್ ಆಸಿಡ್ ಇದೆ. ಸೊ ಹಾಗಾಗಿ ಸೊ ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಇದಾಗಿತ್ತು ನಮ್ಮ ಕೆಮಿಸ್ಟ್ರಿ ಇನ್ ಕಿಚನ್. ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ ಅಂಡ್ ಸ್ಟೇ ಟ್ಯೂನ್.